ನಿನ್ನೆ ಇಡೀ ವಿಶ್ವದಾದ್ಯಂತ ನಾವು 134ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆಯನ್ನು ಮಾಡಿದ್ದೇವೆ. ಬಹುತೇಕ ರಾಜಕಾರಣಿಗಳು ಅಂಬೇಡ್ಕರ್ ಅವರ ಭಾಷಣ, ಅವರ ಆದರ್ಶಗಳನ್ನು, ತತ್ವಗಳು ಹಿಂಗಿರಬೇಕು, ನಾವು ಅದನ್ನು ಪಾಲಿಸಬೇಕು, ಇದನ್ನು ಪಾಲಿಸಬೇಕು ಅಂತ ರಾಜ್ಯದ ಮತ್ತು ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಉದ್ದುದ್ದದ ಭಾಷಣಗಳನ್ನು ಮಾಡಿದರು. ಆದರೆ ರಾಷ್ಟ್ರೀಯ ಪಕ್ಷಗಳಾದಂಥ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ನಾನು ನೇರವಾಗಿ ಪ್ರಶ್ನೆಯನ್ನು ಮಾಡ್ತೀನಿ, ನಿಜವಾಗಿಯೂ ಈ ಎರಡು ಪಕ್ಷಗಳು ಅಂಬೇಡ್ಕರ್ ಅವರ ಆದರ್ಶಗಳನ್ನು, ತತ್ವಗಳನ್ನು ಪಾಲಿಸುತ್ತಿದ್ದಾವ? ನಿಜವಾಗಿ ಇವರು ಅಂಬೇಡ್ಕರ್ ಅವರ ಆದರ್ಶ ತತ್ವಗಳನ್ನು ಪಾಲಿಸಿದರೆ ಸ್ವಾತಂತ್ರ್ಯ ಸಿಕ್ಕು 75 ವರ್ಷಗಳು ಕಳೆದರೂ ಕೂಡ ದೇಶದಲ್ಲಿರುವಂತಹ ದಲಿತರು ಇನ್ನೂ ಯಾಕೆ ಉದ್ಧಾರ ಆಗಿಲ್ಲ? ಇವರು ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪಾಲಿಸ್ತಿದ್ದೀವಿ, ಅವರ ತತ್ವದ ಅಡಿಯಲ್ಲಿ ದೇಶ ನಡೀತಾ ಇದೆ ಅಂತ ಹೇಳೋದಾದ್ರೆ ಇಲ್ಲಿಯ ತನಕ ಯಾಕೆ ದಲಿತರು ಉದ್ಧಾರ ಆಗಿಲ್ಲ? ಇದಕ್ಕೆ ಪ್ರಶ್ನೆ, ಈ ಒಂದು ಪ್ರಶ್ನೆಗೆ ಇವರು ಉತ್ತರವನ್ನು ಕೊಡಬೇಕು.